ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಇವತ್ತು ನಾವು ನಮ್ಮ ಕಾಡಲ್ಲಿ ಸ್ವಲ್ಪ ಅಳಗು ಆಗಿದೆ, ಅದನ್ನು ತೋರಿಸೋಣ ಅಂತ. ಕೆಲವ್ರು ನೋಡಿರ್ತಾರೆ, ಕೆಲವ್ರು ನೋಡಿರೋದಿಲ್ಲ. ಅದನ್ನು ನಾನು ಎಲ್ಲಿದೆ ಹೇಗಿದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಹೌದು. ಕೆಂಪಿದೆಯಲ್ಲ, ಇದೆಲ್ಲ ಹೌದು. ಹಾಗೆ ತೋರಿಸ್ತೀನಿ ಇಲ್ಲಿ ನೋಡಿ. ಇದು ಹೌದು, ಇದು ಕೂಡ ಹೌದು. ಅಲ್ಲಲ್ಲ ಸ್ವಲ್ಪ ಕೆಂಪು ಕಾಣಿಸ್ತಿದೆಯಲ್ಲ ನೋಡಿ, ಇದು ಕೂಡ ಹೌದು ನೋಡಿ ಫ್ರೆಂಡ್ಸ್. ಮತ್ತೆ ನೋಡಿ ಫ್ರೆಂಡ್ಸ್, ಅಮ್ಮ ಈಗ ತೆಗಿತಿದ್ದಾರೆ ಅಳುಬನ್ನ. ನೋಡಿ ಹೀಗಿರುತ್ತೆ ನೋಡಿ. ಇದು ಯಾವ ಥರದ ಜಾಗದಲ್ಲಿ ಆಗೋದು ಅಂದರೆ, ಜಾಸ್ತಿ ಎಲೆಗಳು ಬಿದ್ದಿರಬೇಕು. ಆ ಥರದ ಜಾಗದಲ್ಲಿ ಅದು ಹುಟ್ಟುತ್ತೆ. ಮಳೆಗಾಲದಲ್ಲಿ ಮಾತ್ರ ಬರೋದು ನೋಡಿ ಫ್ರೆಂಡ್ಸ್. ಎಲ್ಲ ಕಡೆಯಲ್ಲೂ ಹುಡುಕಿದ್ರೆ ಜಾಸ್ತಿ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಆಗುತ್ತೆ. ಇನ್ನು ಈ ಥರ ಜಾಗ ಇರಬೇಕು ನೋಡಿ. ಇಡೀ ಕಾಡು ತುಂಬ ಎಲೆಗಳೇ ಇದೆ, ಹೌದಾ ಫ್ರೆಂಡ್ಸ್? ಆ ಥರ. ಆಮೇಲೆ ಇಷ್ಟು ದೊಡ್ಡ ಅಳಬು ಕೂಡ ಸಿಗುತ್ತೆ. ಕೆಳಗಡೆ ನೋಡಿ ಹೀಗಿರುತ್ತೆ, ಮೇಲ್ಗಡೆ ಈ ಬಣ್ಣದಲ್ಲಿ ಇರುತ್ತೆ ಫ್ರೆಂಡ್ಸ್. ಹಾಗೆ ಪ್ರತಿಯೊಂದು ಥರದ ಅಳಬು ಕೂಡ ಆಗೋದಿಲ್ಲ, ಒಂದೊಂದು ಅಳಬು ಮಾತ್ರ ಆಗೋದು ನೋಡಿ ಫ್ರೆಂಡ್ಸ್. ಈ ಥರ ಜಾಗದಲ್ಲಿ ಇರುತ್ತೆ ನೋಡಿ. ಇಲ್ಲೂ ಇದೆ, ಇದು ರೆಡಿ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಇದೆ. ಈ ಥರ ಆಗಿರುತ್ತೆ ಫ್ರೆಂಡ್ಸ್. ಮತ್ತೆ ಇಲ್ಲೊಂದಿದೆ ನೋಡಿ. ಎಲ್ಲಿ ಅಂದರೆ ಇಲ್ಲಿ, ಅದು ಹೌದು. ಮತ್ತು ಅಲ್ಲಿದೆಯಲ್ಲ, ಇದು ಕೂಡ ಹೌದು. ನೋಡೋಣ ಇನ್ನು ಇದರ ಸುತ್ತ ಎಲ್ಲಿ ಸಿಗುತ್ತೆ ಅಂತ. ಇಲ್ಲ, ಅದು ಈ ಥರ ಫುಲ್ ಸುತ್ತ ಹಾಕ್ಕೊಂಡಿರುತ್ತಲ್ಲ ಫ್ರೆಂಡ್ಸ್, ಅಲ್ಲೇ ಸಿಗೋದು. ಬನ್ನಿ ಫ್ರೆಂಡ್ಸ್, ಈ ಜಾಗದಲ್ಲಿ ಉಂಟಾ ನೋಡೋಣ. ಇಲ್ಲಿಲ್ಲ, ಆದರೆ ಮರದ ಏನು ಎಲೆ ಇರುತ್ತಲ್ಲ, ಇದು ಮರದ ಕೆಸುವಿನ ಎಲೆ ಇರುತ್ತೆ ನೋಡಿ. ಆ ಮರದ ಕೆಸುವಿನ ಎಲೆಯನ್ನು ನಾವು ಪತ್ರೊಡೆ ಮಾಡ್ತೀವಲ್ಲ, ಸಖತ್ತಾಗಿರುತ್ತೆ. ನೀವು ಕೂಡ ಬೇಕಿದ್ರೆ ಟೇಸ್ಟ್ ಮಾಡಿ. ಅದಕ್ಕೆ ಮರ ಕೆಸುವು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಇದೆ ಮಶ್ರೂಮ್. ಇಲ್ಲಿ ಆಮೇಲೆ ಅಲ್ಲಿ ಕೂಡ ಇದೆ. ಇಲ್ಲಿ ಏನೂ ಉಂಟು, ತುಂಬ ಕಡೆಯಲ್ಲೆಲ್ಲ ಇರ್ತವೆ ಫ್ರೆಂಡ್ಸ್. ಅದು ಹೆಚ್ಚಾಗಿ ಮರದ ತುಂಡುಗಳು ಎಲ್ಲ ಇರ್ತಾವಲ್ಲ, ಅಲ್ಲೇ ಜಾಸ್ತಿ ಇರೋದು. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಅಳಬುಗಳು ಈ ಥರ ಇರ್ತವೆ. ನೋಡಿ ಫ್ರೆಂಡ್ಸ್, ಇದನ್ನು ಈಗ ನೋಡ್ತಾ ಇರ್ಬೋದು ನೀವು ಎಲ್ಲಿದೆ ಅಂತ ಅಂದ್ಬಿಟ್ಟು. ಈ ರೀತಿ ಆಗಿರುತ್ತೆ. ಇದನ್ನು ಹೀಗೆ ತಗೋಬೇಕು, ಹೀಗಿರುತ್ತೆ, ಈ ರೀತಿ ಇರುತ್ತೆ. ಕೆಲವೆಲ್ಲ ಹಾಳಾಗಿರುತ್ತೆ. ಇದೀಗ ತುಂಬ ಆಗಿದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ತಿರ. ಇದು ಬೋಗಿ ಮರದ ಕೆಳಗಡೆ ಮಾತ್ರ ಆಗೋದು, ಇದು ಎಲ್ಲ ಕಡೆನೂ ಆಗೋದಿಲ್ಲ. ಈ ಥರ ಕೆಂಪು ಅಳಬು ಯಾವಾಗಲೂ ಆಗ್ತಾನೆ ಇರುತ್ತೆ. ವರ್ಷದಲ್ಲಿ ಒಂದು ಸಲ ಮಳೆ ಹಿಡಿಯುತ್ತಲ್ಲ, ಆವಾಗ ಈ ರೀತಿ ಅಳಬು ಆಗುತ್ತೆ ಫ್ರೆಂಡ್ಸ್. ನೋಡಿದರೆ ಎಲ್ಲ ಗೊತ್ತಿಲ್ಲ, ನೋಡಿದರೆ ಕಮೆಂಟಲ್ಲಿ ತಿಳಿಸಿ. ಇದನ್ನು ಹೇಗೆ ರೆಸಿಪಿ ಮಾಡೋದು ಅಂತ ಬೇಕಿದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಮಗಳಿಗೆ ಇದು ಅಂದರೆ ತುಂಬಾ ಇಷ್ಟ. ಅದರಿಂದ
ಇದನ್ನು ತಗೊಂಡು ಹೋಗಿ ಮಾಡೋಣ ಅಂತಂದ್ಬಿಟ್ಟು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್. ಹಾಗೆ ಇಲ್ಲೂ ಒಂದಿದೆ. ಮಳೆ ಹಿಡಿದು ಒಂದು ವಾರ ಆದಮೇಲೆ ಇದು ಬರುತ್ತೆ ಈ ರೀತಿ. ಎಲ್ಲ ಹುಡುಕಬೇಕು, ಎಲ್ಲ ಮಧ್ಯದಲ್ಲೆಲ್ಲ ಇರುತ್ತೆ. ನೋಡಿ ಕ್ಲಿಯರಾಗಿ ಕಾಣಿಸ್ತಿದೆ ಅನಿಸುತ್ತೆ. ನೋಡಿ ನನ್ನ ಮಗಳು ಕೂಡ ಹೆರಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾಳೆ. ಸ್ವಲ್ಪ ಇಲ್ಲೆಲ್ಲ ಉಡಿ ಬೆಳ್ದಂಗಿದೆ, ಅದ್ರ ಒಳಗೆಲ್ಲ ಹೋಗಿ ತರಬೇಕು. ನೋಡ್ತಾ ಇರ್ಬೋದು ಈ ಕವರಲ್ಲಿ ಇಷ್ಟು ಸಿಕ್ಕಿದೆ ಫ್ರೆಂಡ್ಸ್. ಅಲ್ಲ ಇಡು, ನಾನು ಆಚೆ ಬರ್ತೀನಿ. ಎತ್ತಿಡು. ನೋಡಿ ಮತ್ತೆ ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಈ ಥರದ ಜಾಗದಲ್ಲಿ ಹುಡುಕ್ಬೇಕು ನೀವು. ಜಾಸ್ತಿ ಅಂತ ಹೇಳಿದರೆ ಅಲ್ಲೆಲ್ಲ ಒಂದೊಂದೇ ಗುಂಪು ಹುಟ್ಟು ನೋಡಿ, ಆ ಥರ ಗುಂಪಿನಲ್ಲಿ ಹುಡುಕಿದ್ರೆ ಚೆಂದ ಸಿಗುತ್ತೆ. ನಿಮ್ಮ ಮನೆ ಹತ್ತಿರ ಇರೋ ಕಾಡು ಅಥವಾ ತೋಟ ಏನಾದರೂ ಇದ್ದಾಗ ಅಲ್ಲಿ ಹೋಗಿ ನೋಡಿ ಎಲ್ಲುಂಟು ಅಂತ ಹುಡುಕಿ, ಆಗ ಸಿಗುತ್ತೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾವು ಈಗ ಅಳ್ಬು ಹೆರ್ಕ್ಲಿಕ್ಕೆ ಅಂತ ಹೇಳಿ ಬಂದಿದ್ವಿ. ತುಂಬಾ ಅಳ್ಬು ಸಿಕ್ತು. ಈ ಕವರಲ್ಲಿ ತುಂಬ ಆಗಿದೆ ನೋಡಿ. ಇದು ಕೆಂಪು ಅಳ್ಬು. ಇದು ಏನಂದರೆ ಬೋಗಿ ಅಳ್ಬು ಅಂತ ಹೇಳ್ತಾರೆ ಇದಕ್ಕೆ. ಇದು ಬೋಗಿ ಮರ ಅಂತ ಇರುತ್ತೆ. ಆ ಬೋಗಿ ಮರದ ಕೆಳಗಡೆ ಇದು ಹೆಚ್ಚಾಗಿ ಆಗೋದು. ಮಳೆ ಬಂದು ಒಂದು ವಾರಕ್ಕೆ ಈ ಅಳ್ಬು ಆಗಲಿಕ್ಕೆ ಶುರುವಾಗುತ್ತೆ. ಮರದಡಿ ಎಲೆ ಎಲ್ಲ ಬಿದ್ದಿರುತ್ತಲ್ಲ, ಆ ಎಲೆ ಎಲ್ಲ ಕೊಳ್ತು ಅದರಲ್ಲಿ ಇದಾಗಲಿಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್. ಅದರಿಂದ ಇವತ್ತು ಬಂದು ತಗೊಳ್ಲಿಕ್ಕಂತ ಹೇಳಿ ಬಂದಿದ್ದೀನಿ ನಾನು. ಇದಿಷ್ಟು ಸಿಕ್ಕಿದೆ, ತುಂಬಾ ಸಿಕ್ಕಿದೆ ಇವತ್ತು. ಖುಷಿ ಆಗ್ತಾಯಿದೆ ಇವತ್ತು ನೋಡಿ. ಇದನ್ನು ಸಾಂಬಾರು ಮಾಡಬೇಕು ಇವತ್ತು ನಾನು. ನೋಡ್ತಾ ಇರ್ಬೋದು, ಇದು ಬೋಗಿ ಮರ. ಹಳ್ಳಿಲಿರೋವರಿಗೆಲ್ಲ ಗೊತ್ತಿರುತ್ತೆ ಯಾವುದು ಬೋಗಿ ಮರ ಏನು ಅಂತ ಹೇಳಿ. ಆ ಬೋಗಿ ಮರ ಇರುತ್ತಲ್ಲ, ಅದ್ರ ಕೆಳಗಡೆ ಇರುತ್ತೆ. ಹೆಚ್ಚಾಗಿ ನೀವು ಮಳೆ ಬರುವಾಗಲೇ ಒಂದು ವಾರ ಆಗಿ ಇದು ಎಲ್ಲ ಕೊಳ್ತಿರುತ್ತಲ್ಲ ಈ ರೀತಿ ಎಲೆಗಳೆಲ್ಲ, ಅದ್ರ ಕೆಳಗಡೆ ಆಗುತ್ತೆ. ಇದ್ರದ್ದು ರೆಸಿಪಿ ಮಾಡ್ಕೋಬೋದು, ಗೊತ್ತಾಗುತ್ತೆ. ಸ್ವಲ್ಪ ಕೆಂಪಾಗಿರುತ್ತೆ ಇದು ನೋಡಿ ಈ ರೀತಿ. ಇದನ್ನು ಮೇಲ್ಗಡೆ ಸಿಪ್ಪೆ ತಗೊಂಡ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಮಶ್ರೂಮ್ ಗ್ರೇವಿ ಮಾಡ್ಕೋಬೋದು. ಇದು ನೈಸರ್ಗಿಕವಾಗಿ ಸಿಗುವ ಮಶ್ರೂಮ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲೆಲ್ಲ ಇತ್ತು. ಇದರಲ್ಲೆಲ್ಲ ಹೆರಕಿ ತೆಗೆದು ಈಗ ಇಷ್ಟು ಸಿಕ್ಕಿದೆ. ಸಾಕು ಇವತ್ತಿಷ್ಟು. ಮನೆಗೆ ಹೋಗೋಣ ಫ್ರೆಂಡ್ಸ್. ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಇದು ಬೋಗಿ ಮರ. ಮಗಳು ಆಟ ಆಡಬೇಕು ಅಂತ ಹೇಳಿ ಹೋಗ್ತಾ ಇದ್ದಾಳೆ.
ಮಗ ನೋಡ್ತಾ ಇರ್ಬೋದು, ಅಲ್ಲಿದ್ದಾನೆ. ನಾನು ಅಳದು ಹೆರುತ್ತಾ ಕೆಳಗೆ ಬಂದೆ. ಹಾಗೆ ಅವನು ಮಳೆ ಬರುತ್ತೆ ಅಂದ್ಬಿಟ್ಟು ಛತ್ರಿ ಹಿಡ್ಕೊಬಂದಿದ್ದು. ಬಾ ಮನೆಗೆ ಹೋಗೋಣ. ಹೋಗೋಣ. ಎಲ್ಲಿ? ಮನೆಗೆ ಹೋಗೋಣ. ಹೋಗೋಣ ಮನೆಗೆ. ಮತ್ತೆ ಯಾವಾಗ ಮನೆಗೆ ಹೋಗೋದು? ಛತ್ರಿ ಕೊಡ್ತೀರಾ? ಹಾಂ, ನೀವು ಯಾಕೆ? ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಈಗ ಆಟ ಆಡ್ತೀವಿ ಅಂತ ಹೇಳಿಬಿಟ್ಟು ಹೊರಟರು. ನೋಡಿ ಫ್ರೆಂಡ್ಸ್, ನಮ್ಮ ದನ ಕೂಡ ಮನೆಗೆ ಬಂತು. ಈಗ ಇದನ್ನು ಒಳಗೆ ಬಿಟ್ಟು ಈಗ ಇದನ್ನು ಕಟ್ಟಬೇಕು. ಅಂಚಿಪ್ಪ ಬದಿಕಲ್ಲ ಅಕ್ಕ. ಮನೆಗೆ ಹೋಗು, ಹೋಗು ಮನೆಗೆ ಹೋಗು. ಚಪ್ಪಲಿ ಅದರೊಳಗುಂಟಾ? ಕೆಸರೆಲ್ಲ ಆಟ ಆಡ್ತಾ ಇದ್ದ ದನ ಬಂದಿದ್ದು ನೋಡಿ, ಹೆದರಿಕೆ ಆಗಿಬಿಟ್ಟು ಈಗ. ಅಯ್ಯೋ, ಹಾಂ ಈಚೆ ಬಾ. ಓ ಬೇಗ, ಫುಲ್ ಕೆಸರು ಆಯ್ತು ಈಗ. ಏಯ್ ಏಯ್, ಚಪ್ಪಲಿ ಹಾಕೋ, ಚಪ್ಪಲಿ ಹಾಕಿ. ಹಾಂ ಮನೆಗೆ ಹೋಗು, ಹೋಗು ಮನೆಗೆ ಹೋಗು.